ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ RT ಆ್ಯಕ್ಟ್ 2009 ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡುತ್ತಿದ್ದೇನೆ. ಅದೇನಪ್ಪ ಅಂದ್ರೆ ನನಗೆ ಈ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ನೆರೆಹೊರೆಯ ಸುತ್ತಮುತ್ತಲಿನ ಶಾಲೆಗಳಲ್ಲಿ ದಾಖಲಾತಿ ಅಥವಾ ಅಡ್ಮಿಷನ್ ಪಡೆಯಲು ಒಂದು ಅವಕಾಶ ನೀಡಿರುತ್ತದೆ. ಅದರ ಮುಖಾಂತರ ಈ ಖಾಸಗಿ ಶಾಲೆಗಳಲ್ಲಿ ಬಡವರ ಮಕ್ಕಳಿಗಾಗಿ ಸರ್ಕಾರ RT ಆ್ಯಕ್ಟ್ ಕಡೆಯಿಂದ 25% ಅಂದರೆ 25% ಸೀಟುಗಳನ್ನು ಈ RT ಆ್ಯಕ್ಟ್ ಮುಖಾಂತರ ಭರ್ತಿ ಮಾಡಿಕೊಡಲಾಗುತ್ತದೆ. ಈ RT ಆ್ಯಕ್ಟ್ನ ಮುಖಾಂತರ ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನು ಇಂಥ ಶಾಲೆಗಳಲ್ಲಿ ದಾಖಲಾತಿ ಮಾಡಿಸಬಹುದು. ಅದಾಗೂ ನಂತರ ಇಲ್ಲಿ RT ನೆರೆಹೊರೆ ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಅಂದರೆ ಈ ತನ್ನ RT ಜಾಲತಾಣದಲ್ಲಿ ನೆರೆಹೊರೆ ಶಾಲೆಗಳು ಅಂದರೆ ನಿಮ್ಮ ಸುತ್ತಮುತ್ತಲಿನ ಶಾಲೆಗಳು ಯಾವ ಶಾಲೆಗಳು RT ಆ್ಯಕ್ಟಿಗೆ ಒಳಗೊಂಡಿವೆ ಅಂತೇಳಿ ನೀವು ಆ ಶಾಲೆಗಳ ಪಟ್ಟಿಯನ್ನು ಜಾಲತಾಣದಲ್ಲಿ ನೋಡಬಹುದು. ಈ RT ಅಡಿಯಲ್ಲಿ ಯಾವ ಶಾಲೆಗಳು ಇದ್ದಾವೆ ಹಾಗೂ ಅಲ್ಲಿ ಯಾವ ರೀತಿಯ ನಾವು ಅಪ್ಲೈ ಮಾಡ್ಬೋದು, ವಿದ್ಯಾರ್ಥಿಗಳನ್ನ ಯಾವ ರೀತಿ ಅಡ್ಮಿಷನ್ ಮಾಡಿಸ್ಬೋದು ಅಂತೇಳಿ ಈ ವಿಡಿಯೋ ತಿಳಿಸ್ತಾ ಹೋಗ್ತಿದ್ದೀನಿ. ಇನ್ನು ಯಾರು ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಇಲ್ಲಿ RT ನೆರೆಹೊರೆ ಶಾಲೆಗಳ ಪಟ್ಟಿ ಪ್ರಕಟ ಆಗ್ತಿದೆಯಲ್ಲ, ಇಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ, ಈ ಶಿಕ್ಷಣ ಹಕ್ಕು ಕಾಯ್ದೆ RT ಅನ್ವಯ 25% ಸೀಟು ಪಡೆಯುವ ಪಾಲಕರ ಅನುಕೂಲಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆಯು ತನ್ನ ವೆಬ್ಸೈಟ್ನಲ್ಲಿ ನೆರೆಹೊರೆಯ ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳು, ತಾಲೂಕು, ಕಂದಾಯ ಗ್ರಾಮಗಳು, ನಗರ ಪ್ರದೇಶ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಶಾಲೆಗಳು ಸೇರಿ ವಿಭಾಗವಾರು ಲಭ್ಯವಿರುವ ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪಾಲಕರು ತಮ್ಮ ವ್ಯಾಪ್ತಿಯ ಶಾಲೆಗಳ ಪಟ್ಟಿಯನ್ನು ಗಮನಿಸಿ ಆಯಾ ಶಾಲೆಗಳ ಬಗ್ಗೆ ವಿಚಾರಿಸಿ ಪಾಲಕರು ಅರ್ಜಿಯನ್ನು ಸಲ್ಲಿಸಬಹುದು. ರಾಜ್ಯದಾದ್ಯಂತ ಲಭ್ಯವಿರುವ ಎಲ್ಲ ಶಾಲೆಗಳ ಮಾಹಿತಿ ಕೂಡ ಜಾಲತಾಣದಲ್ಲಿ ಸಿಗಲಿದೆ. ಅರ್ಜಿ ಸಲ್ಲಿಸುವುದಕ್ಕೂ ಮೊದಲು ಯಾವೆಲ್ಲ ಶಾಲೆಗಳಲ್ಲಿ RT ಸೀಟುಗಳು ದೊರೆಯಲಿವೆ ಎಂಬ ವಿವರಗಳನ್ನು ಪಾಲಕರು ತಿಳಿದುಕೊಳ್ಳಲಿ ಎಂಬ ಉದ್ದೇಶಕ್ಕೆ ಇಲಾಖೆಯು ಮಾಹಿತಿಯನ್ನು ಪ್ರಕಟಿಸಿದೆ. ಅಂದರೆ ಇಲ್ಲಿ ಈ RT ಇಂದ ನೆರೆಹೊರೆ ಶಾಲೆಗಳ ಪಟ್ಟಿಯನ್ನು ಈ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ನಿಮ್ಮ ಪೋಷಕರು ತಮ್ಮ ವಿದ್ಯಾರ್ಥಿಗಳನ್ನು ಆ RT ಅಡಿಯಲ್ಲಿ ಶಾಲೆಗೆ ಸೇರಿಸಲು ಬಯಸುವವರಾಗಿದ್ದರೆ ನಿಮ್ಮ ಸುತ್ತಮುತ್ತಲಿನ ಯಾವ ಶಾಲೆಗಳು ಈ RT ಅಡಿಯಲ್ಲಿ ಬರುತ್ತವೆ ಎಂಬುದು ಈ ಮುಂದಿನ ಅಲ್ಲಿ ತಿಳಿಸಿದ್ದೀನಿ. ಇಲ್ಲಿ ಕಾಣಿಸಿದೆಲ್ಲ ಶಿಕ್ಷಣ ಹಕ್ಕು ಕಾಯ್ದೆ. ಈ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ದೊರೆಯುವಂತೆ ಮಾಡಲಾಗಿದೆ. ಈ ಅಪ್ಲಿಕೇಶನ್ ಅಥವಾ ಈ ನೆರೆಹೊರೆ ಶಾಲೆಗಳ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅಲ್ಲಿ ಕೆಳಗಡೆ ನಿಮ್ಮ ತಾಲೂಕು, ನಿಮ್ಮ ಯಾವ ತಾಲೂಕು ಬರುತ್ತೋ ನಿಮ್ಗೆ ಯಾವ ಶಾಲೆಯಲ್ಲಿ ಸೇರಿಸ್ಬೇಕಂತಿದ್ರೆ ಆ ತಾಲೂಕನ್ನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ರೆವಿನ್ಯೂ ವಿಲೇಜಸ್ ಅಥವಾ ಅರ್ಬನ್ ಲೋಕಲ್ ಗೈಡ್ ಬಾಡೀಸ್ ಅಂತ ಇದೆ. ನೀವು ಹಳ್ಳಿಗಳಲ್ಲಿ ಸೇರಿಸ್ಬೇಕು ಅಥವಾ ಸಿಟಿಯಲ್ಲಿ ಸೇರಿಸ್ಬೇಕಂತೇಳಿ ಸೆಲೆಕ್ಟ್ ಮಾಡ್ತಾ ಹೋದ್ರೆ ನನಗೆ ನಿಮ್ಮ ವಾರ್ಡ್ ಅಥವಾ ವಿಲೇಜನ್ನ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಶಾಲೆಗಳ ಪಟ್ಟಿಯನ್ನು ತೋರಿಸ್ತಾ ಹೋಗುತ್ತೆ. ನಂತರ ಇದು ಆದ ನಂತರ ಯಾವ ರೀತಿ ನಾವು ವಿದ್ಯಾರ್ಥಿಗಳನ್ನು ಅಥವಾ ಈ ಶಾಲೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಈ RT 2025 ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸನ್ನು ಓಪನ್ ಮಾಡಲಾಗಿದೆ. ಈಗ ಆಲ್ರೆಡಿ ಈ RT ಅಡಿಯಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡಿದ್ದಾರೆ. ಅದು ಮೇ 12 ಕೊನೆಯ ದಿನಾಂಕ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಆಧಾರ್ ID ಮತ್ತು ಶಾಲೆಯ ದಾಖಲೆಗಳು, ಕ್ಯಾಸ್ಟ್ ಇನ್ಕಮ್, ಇತರ ಫೋಟೋಗಳು, ಇತರ ದಾಖಲೆಗಳೊಂದಿಗೆ ವಿದ್ಯಾರ್ಥಿಗಳ ಶಾರ್ಟ್ಸ್ IDಗಳನ್ನು ತೆಗೆದುಕೊಂಡು ನಿಮ್ಮ ಸುತ್ತಮುತ್ತಲ ಅಥವಾ ನೆರೆಹೊರೆಯ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ ಅಡ್ಮಿಷನ್ ಮಾಡಿಸ್ಬೋದು. ಅದನ್ನು ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಹಾಗೂ ಶಾಲೆಗಳ ಪಟ್ಟಿಯವರು ಸಮೇತ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ನೀಡಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನ ನೋಡ್ಕೊಳ್ಳಿ. ಖಾಸಗಿ ಶಾಲೆಗಳಲ್ಲಿ ಪ್ರತಿಶತ 25% ವಿದ್ಯಾರ್ಥಿಗಳಿಗೆ, ಅದು ಬಡವರಿಗೆ ಮೀಸಲಿಡಲಾಗಿದೆ. ಅಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನ್ ಹಾಕಿ ನೀವು ಅಡ್ಮಿಷನ್ ಪಡೆಯಬಹುದಾಗಿದೆ. ಹಾಗೂ ಇಲ್ಲಿಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ
ಸಬ್ಸ್ಕ್ರೈಬ್ ಮಾಡೋದು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.